ನಮಸ್ಕಾರ ಗೆಳೆಯರೇ. ಬಹಳ ದಿನಗಳ ನಂತರ ಒಂದು ಕನ್ನಡದ ದೃಶ್ಯ ಮಾಧ್ಯಮವನ್ನು ಇವತ್ತು ಬಿಡುಗಡೆ ಮಾಡುತ್ತಿದ್ದೇನೆ. ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ ಬಹಳಷ್ಟು ನನ್ನ ಬೆಂಬಲಿಗರು, ಸ್ನೇಹಿತರು ಕೇಳ್ತಾನೇ ಇರ್ತಾರೆ. ಆಂಗ್ಲ ಭಾಷೆ ಸಾಕು, ಕನ್ನಡದಲ್ಲಿ ಮಾತಾಡಿ ಅಂತ. ಇವತ್ತು ನಾನು ಅತಿ ಸಾಮಾನ್ಯವಾದ ಕಾಯಿಲೆ ಅಂದರೆ ಹೃದಯಾಘಾತದ ಬಗ್ಗೆ ಹಲವು ತಿಳುವಳಿಕೆಗಳನ್ನು ತಮಗೆ ನೀಡಲು ಪ್ರಯತ್ನ ಮಾಡುತ್ತಿದ್ದೇನೆ. ಹೃದಯಾಘಾತ ಆದಾಗ ಏನಾಗ್ತದೆ? ತೀವ್ರವಾದ ನೋವು, ವಿಶೇಷವಾಗಿ ಎಡಗಡೆ ಭಾಗದಲ್ಲಿ ನೋವು, ಒಂಥರ ಅದುಮಿದಂತೆ, ಹಿಚ್ಕಾಡಿದಂತೆ, ಏನೋ ಒಂದು ಬೃಹತ್ ಕಲ್ಲು, ಒಂದು ಬಂಡೆ ಇಟ್ಟಾಗ ಆಗೋದು. ನಾವು ಇತ್ತೀಚೆಗೆ ಹಂಪಿಗೆ ಹೋಗಿದ್ವಿ. ಅಲ್ಲಿ ಅಂಜನಾದ್ರಿ ಬೆಟ್ಟ ಅಂತಿದೆ. ಅಲ್ಲಿ ನಮ್ಮ ಜೊತೆಗೆ ಒಬ್ಬರು ಟೂರಿಸಮ್ ಬಂದಿದ್ದರು. ಅವ್ರ ಪಾಪ ಏನು ಹೇಳಿದರು, ತುಂಬ ನೋವು ಸರ್ ಡಾಕ್ಟ್ರೇ. ನನಗಲ್ಲ, ನಮ್ಮ ಜೊತೆಗೆ ಒಬ್ಬರು ಕಾರ್ಡಿಯಾಲಜಿಸ್ಟ್ ಬಂದಿದ್ದರು. ಹೇಗೆ ನೋವು ಅಂತ ಅವ್ರು ಕೇಳಿದರು. ಈ ಅಂಜನಾದ್ರಿ ಬೆಟ್ಟ ಇದೆಯಲ್ಲ, ಪೂರ್ತಿ ಬೆಟ್ಟ ನನ್ನ ಎದೆ ಮೇಲೆ ನಾನು ಹೊತ್ಕೊಂಡಿದ್ದೇನೋ ಅಂತ ಭಾರ ಅನ್ನಿಸ್ತಾ ಇದೆ ಡಾಕ್ಟ್ರೇ ಅಂತ ಪಾಪ ಹೇಳಿದರು. ಅದು ಎದೆ ನೋವು ಇದ್ದರೆ ಅದು ಹೃದಯಾಘಾತದ ಮೊಟ್ಟ ಮೊದಲ ಲಕ್ಷಣ ಸ್ನೇಹಿತರೆ. ಈ ನೋವು 5 ಅಥವಾ 10 ನಿಮಿಷಕ್ಕಿಂತ ಜಾಸ್ತಿ ಆದರೆ ಅದನ್ನು ಗಮನವಿಡಬೇಕು. ಅದು ಸೀರಿಯಸ್ ಅಂತ ನಾವು ಮನನ ಮಾಡಿಕೊಳ್ಳಲೇಬೇಕು. ಇದು ತಾತ್ಕಾಲಿಕವಾಗಿ ಗ್ಯಾಸ್ ಬಂತು, ಆ್ಯಸಿಡಿಟಿ ಆಯಿತು ಅಂತ ತಿಳ್ಕೊಬೇಡಿ. 10-20 ನಿಮಿಷವರೆಗೆ ಇಂಥ ನೋವು ಇದ್ದರೆ, ಶಮನ ಆಗಲಿಲ್ಲ ಅಂದರೆ ತೀವ್ರವಾಗಿ ನೀವು ಕಾರ್ಡಿಯಾಲಜಿಸ್ಟ್ ಅವ್ರನ್ನ ನೀವು ಸಂಪರ್ಕ ಮಾಡಲೇಬೇಕು ಸ್ನೇಹಿತರೆ. ನೋವು ಹರಡುತ್ತದೆ ಎಡಗೈಗೆ, ಇಲ್ಲಿ ಇಂಥಲ್ಲಿ ನೋವು ಹರಡೋದು. ಇದಕ್ಕೆ ರೇಡಿಯೇಟಿಂಗ್ ಪೇನ್ ಅಂತೇವೆ. ಇದು ಹೃದಯಾಘಾತ ನೋವು ಒಂದೇ ಕಡೆ ಬರದೇ ಇರಬಹುದು. ಅನೇಕರಿಗೆ ಹಿಂದೆ, ಕಿಬ್ಬೊಟ್ಟೆ, ಕೈ, ಅಂಗೈ, ಬೆರಳು, ಕಿರಿಬೆರಳು ಇಂಥವ್ರು ಕೂಡ ನೋವು ಹರಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಕಾರ್ಡಿಯಾಲಜಿಸ್ಟು ಪದೇ ಪದೇ ನೋಡ್ತಾರೆ ಸ್ನೇಹಿತರೆ. ಆದ್ದರಿಂದ ಅಲಕ್ಷ್ಯ ಕೊಂಚವೂ ಸಲ್ಲದು. ನೋವು ಎದಿನವನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಕೆಲವರಿಗೆ ಉಸಿರಾಟದ ತೊಂದರೆ, ದೀರ್ಘವಾದ ಉಸಿರಾಟ, ದಮ್ಮ ಹತ್ತಾ ಇದೆ, ನನ್ನ ಗಾಳಿ ಸಾಕಾಗ್ತಾ ಇಲ್ಲ. ಕೆಲವರು ಬೆಡ್ರೂಮಿನ ಕಿಟಕಿಗೆ ಹೋಗಿ ಪೂರ್ತಿ ಕಿಡಿಗೆ ಓಪನ್ ಮಾಡಿ ಇನ್ನೂ ಗಾಳಿ ಬೇಕು ಅಂತಿರುತ್ತಾರೆ. ಅದು ಕೂಡ ಹೃದಯಾಘಾತದ ಲಕ್ಷಣ ಸ್ನೇಹಿತರೆ. ಆಮೇಲೆ ಬೆವರುವಿಕೆ, ಅತೀ ಚಳಿಗಾಲ ಇದ್ದರೂ ಕೂಡ ವಿಪರೀತ ಬೆವರು. ಅದೇನು ಒಂದು ಕ್ರೋಸಿನ್ ಮಾತ್ರೆ ತಗೊಂಡ ನಂತರ ಜ್ವರ ಇದ್ದವನಿಗೆ ಹೇಗೆ ಬೆವರು ಸಿಕ್ಕಾಪಟ್ಟೆ ಬರುತ್ತದೋ, ಅಥವಾ ಸಕ್ಕರೆ ಕಾಯಿಲೆ ಇದ್ದವರಿಗೆ ತೀವ್ರವಾಗಿ ಸಕ್ಕರೆ ಕುಂಠಿತ ಆದಾಗ ಅದಕ್ಕೆ ಹೈಪೋಗ್ಲೈಸಿಮಿಯಾ ಅಂತೆ, ಆವಾಗ ಹೇಗೆ ಬೆವರು ಬರ್ತದೋ ಅದೇ ತರಹ ಬೆವರು ಕೂಡ ಹೃದಯಾಘಾತ ಆದಾಗ ಬರ್ಬೋದು ಸ್ನೇಹಿತರೆ. ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ ಇಂಥ ಲಕ್ಷಣವನ್ನು. ಯಾರು ಇಂಥ ಹೃದಯಾಘಾತಕ್ಕೆ ಹೆಚ್ಚು ಅಪಾಯದಲ್ಲಿ ಇದ್ದಾರೆ? ಒಂದನೇದ್ದು ಬ್ಲಡ್ ಪ್ರೆಷರ್ ಕಾಯಿಲೆ ಇದ್ದವರು, ಸಕ್ಕರೆ ಕಾಯಿಲೆ ಇದ್ದರು. ಎರಡನೇದಾಗಿ ಧೂಮ್ರಪಾನಿಗಳು, ಕ್ರಾನಿಕ್ ಸ್ಮೋಕಿಂಗ್ ಕ್ಯಾನ್ ಲೀಡ್ ಟು ಹಾರ್ಟ್ ಅಟ್ಯಾಕ್ಸ್. ಕೊಲೆಸ್ಟ್ರಾಲ್, ಕೊಬ್ಬು ಶೇಖರಣೆ ಇದ್ದವರು, ಒತ್ತಡದ ಜೀವನ ಶೈಲಿ ನಿರ್ವಹಣೆ ಮಾಡ್ತಾ ಇರೋರು, ಅತಿಯಾದ ಸ್ಟ್ರೆಸ್ ಕೂಡ ಹೃದಯಾಘಾತಕ್ಕೆ ನಾಂದಿ ಆಗಬಹುದು. ಬೊಜ್ಜು, ಒಬೇಸಿಟಿ ಅಂತ ಹೇಳ್ತೇವೆ, ಫ್ಯಾಟ್ ಪೀಪಲ್, ಅವ್ರಿಗೆ ಕೂಡ, ಅಥವಾ ವ್ಯಾಯಾಮದ ಕೊರತೆ. ಅವನು ತಿನ್ನಿದ್ರೂ ಕೂಡ, ತೆಳ್ಳಗೆ ಇದ್ದರೂ ಕೂಡ, ಸಣಕಲು ಶರೀರ ಇದ್ದರೂ ಕೂಡ ವ್ಯಾಯಾಮ ಮಾಡಲಿಲ್ಲ ಅಂದರೆ ಅವನಿಗೆ ಸಕ್ಕರೆ ಕಾಯಿಲೆ ಇತ್ತು, ಹೆಚ್ಚಿನ ರಕ್ತದ ಒತ್ತಡ ಇತ್ತು, ಮಾನಸಿಕ ಒತ್ತಡ ಇತ್ತು, ಹೈ ಬ್ಲಡ್ ಪ್ರೆಷರ್ ಇತ್ತು, ಅವನು ಸಣಕಲು ಇದ್ದರೂ ಕೂಡ ಅವನು ವ್ಯಾಯಾಮ ಮಾಡಲಿಲ್ಲ ಅಂದರೆ ಅಂಥವ್ರಿಗೆ ಕೂಡ ಹೃದಯಾಘಾತ ಬರುವ ಸಂಭವ ಅತಿಯಾಗಿ ಹೆಚ್ಚು ಸ್ನೇಹಿತರೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಇದಕ್ಕೆ ಏನು ಕಾರಣ ಅಂದರೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್, ಹೆಚ್ಚಿದ ಕೊಲೆಸ್ಟ್ರಾಲ್, ಹೆಚ್ಚಿದ ಕೊಬ್ಬು ಶೇಖರಣೆ, ಮದ್ಯಪಾನ, ಧೂಮ್ರಪಾನ. ಇನ್ನೊಂದು ಅತಿಯಾದ ಮಹತ್ವದ ಸಂಗತಿ ತಾವೇನು ಗಮನಿಸಬೇಕಂದ್ರೆ
ನಿದ್ರಾಹೀನತೆ, ನಿದ್ರೆಯ ಕೊರತೆ. ಇವತ್ತು ನಾಳೆ ಏನಾಗ್ತಾಯಿದೆ, ಎಲ್ಲೂ ಜಂಕ್ ಫುಡ್ ತಿನ್ನೋದು, ವ್ಯಾಯಾಮ ಮಾಡೋದಿಲ್ಲ, ಕೊಬ್ಬು ಶೇಖರಣೆ ಆಗೋದು, ಮೋಟು ಅಂತ ಅನಿಸ್ಕೊಳ್ಳೋದು, ನಿದ್ರೆನೇ ಇರೋದಿಲ್ಲ. ರಾತ್ರಿ 1, 2, 3 ತನಕ ನಿದ್ರೆ ಬರೋಲ್ಲ ಸರ್. ಯಾಕಪ್ಪ ಅಂತ ಕೇಳಿದ್ರೆ, ಸರ್ ಮೊಬೈಲ್ ಸರ್, ಸೋಷಿಯಲ್ ಮೀಡಿಯಾ ಸರ್, ಫೇಸ್ಬುಕ್ ಸರ್, ವಾಟ್ಸಪ್ ಸರ್, ಇದರಲ್ಲೇ ಟೈಮ್ ಕಳೀತಾರೆ. ಇದರಿಂದ ಏನಾಗ್ತದೆ, ಇಂಥವ್ರಿಗೆ ಹೃದಯಾಘಾತ ಆಗೋ ಸಂಭವ ಜಾಸ್ತಿ. ಇಂತಹ ಕಾಯಿಲೆಯಿಂದ, ವಿಶೇಷವಾಗಿ ದೀರ್ಘಾವಧಿ ಸಕ್ಕರೆ ಕಾಯಿಲೆ, ದೀರ್ಘಾವಧಿ ಬ್ಲಡ್ ಪ್ರೆಷರ್ ಇದ್ದರೆ ಅವರು ವಿಶೇಷವಾಗಿ ಕಾಳಜಿ ವಹಿಸಬೇಕು, ಮುತುವರ್ಜಿ ವಹಿಸಲಿಕ್ಕೇ ಬೇಕು. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ, ಸೈಲೆಂಟ್ ಇನ್ಫಾರ್ಕ್ಟ್, ನಿಮ್ಗೆ ಗೊತ್ತೇ ಆಗೋದಿಲ್ಲ. ವಿಶೇಷವಾಗಿ ಸಕ್ಕರೆ ಕಾಯಿಲೆ ಇದ್ದವರಿಗೆ ಏನೋ ರಾತ್ರಿ ಮಲಗಿರ್ತಾನೆ, ಏನು ಸರ್ ನಿನ್ನೆವರೆಗೆ ಚೆನ್ನಾಗಿದೆ ಸರ್, ನಿನ್ನೆ ಮಾತಾಡಿದ್ದಾನೆ, ನನ್ನ ಜೊತೆಗೆ ಹರಟಿ ಹೊಡಿದ್ದಾನೆ, ಬೆಳಗ್ಗೆ ಇದ್ರೆ ಇಲ್ಲೇ ಇಲ್ಲ ಸರ್. ಇಂಥ ಸೈಲೆಂಟ್ ಅಟ್ಯಾಕ್ ಕೂಡ ಕೆಲವೊಮ್ಮೆ ಆಗ್ಬೋದು, ವಿಶೇಷವಾಗಿ ಸಕ್ಕರೆ ಕಾಯಿಲೆ ಇದ್ದವರಿಗೆ. ಇಂಥ ನೋವು ಬಂದಾಗ, ಅತಿಯಾದ ಬೆವರು ಬಂದಾಗ, ಇಂಥ ನೋವೆಲ್ಲ ಬೇರೆ ಕಡೆ ಪಸರಿಸಿದಾಗ, ನಿಮ್ಗೆ ಏನಾದರೂ ಶಂಕೆ ಅನಿಸಿದರೆ, ಸಂಶಯ ಅನಿಸಿದರೆ ತಕ್ಷಣ ಏನು ಮಾಡಬೇಕು, ಒಂದು ಆಸ್ಪಿರಿನ್ ಮಾತ್ರೆ ತಗೊಳ್ಳಿ, ಸಾರ್ಬಿಟ್ರೇಟ್ ಮಾತ್ರೆ ಅಂತ ಇರ್ತದೆ, ಅದನ್ನು ತಗೊಳ್ಳಿ. ಮೊದಲನೇ 1 ಗಂಟೆ ಅದಕ್ಕೆ ಗೋಲ್ಡನ್ ಅವರ್ ಅಂತ ಹೇಳೋಕ್ಕೆ, ಬಂಗಾರದ ಸಮಯ ಅದು. ಇಂಥ ಹೃದಯಾಘಾತ ಆದ ನಂತರ ಮೊದಲೇ 1 ಗಂಟೆ ಬಂಗಾರದ ಸಮಯ. ಬರೀ ಬಂಗಾರ ಯಾಕೆ, ವಜ್ರದ ಸಮಯ, ಡೈಮಂಡ್ ಸಮಯ. 1 ಗಂಟೆಯಲ್ಲಿ ನಿಮ್ಮ ಹೃದಯ ರೋಗ ತಜ್ಞನ ಭೇಟಿಯಾಗಿ, ನೀವಾಗೆ ಕಾಡಿ ಹೊಡ್ಕೊಂಡು ಹೋಗಬೇಡಿ. ಆ್ಯಂಬುಲೆನ್ಸ್ ತರಿಸಿ, 108ಗೆ ಫೋನ್ ಮಾಡಿರಿ, ಹತ್ತಿರದ ಎಮರ್ಜೆನ್ಸಿ ಡಾಕ್ಟ್ರ್ ಫೋನ್ ಮಾಡಿ. ಸರ್ಕಾರಿ ಆಸ್ಪತ್ರೆಗಳಂತೂ 24/7 ನಮಗೆ ಸೇವೆ ನೀಡ್ತಾ ಇದೆ ಇವಾಗ, ಥ್ಯಾಂಕ್ಸ್ ಟು ಮೋದಿಯವರು ಅಪರಿಮಿತವಾದ ಸುಧಾರಣೆಯನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ತಂದಿದ್ದಾರೆ. ಅದು ಆ್ಯಂಬುಲೆನ್ಸ್ ಫೋನ್ ಮಾಡಿದರೆ ಬಂದುಬಿಡುತ್ತೆ, ತಕ್ಷಣ ನಿಮಗೆ ಒಂದು ಚಿಟಿಕೆ ಹೊಡೆಯುವಷ್ಟರಲ್ಲಿ ಆಸ್ಪತ್ರೆ ನೀವು ಇರ್ತೀರಾ, ಚಿಕಿತ್ಸೆ ಕೂಡಲೇ ಪ್ರಾರಂಭ ಆಗ್ತದೆ. ಇನ್ನು ತಡೆಗಟ್ಟುವ ವಿಧಾನ ಹೇಗೆ ಸ್ನೇಹಿತರೆ? ನೀವು ಅನ್ಬೋದು, ಡಾಕ್ಟ್ರೆ ಬರೀ ಹೇಳಿದ್ರಿ ಇವೆಲ್ಲ, ಆದರೆ ಹೇಗೆ ತಡೆಗಟ್ಟಬೇಕು, ಇದಕ್ಕೆ ಸರಳ ಸೂತ್ರ ಇದೆಯಾ, ಸರಳ ವಿಧಾನ ಇದೆಯಾ ಅಂತ ನೀವು ಕೇಳಿದರೆ ಖಂಡಿತವಾಗೂ ಇದೆ. ಮೊದಲನಾಗಿ ಧೂಮ್ರಪಾನ ತ್ಯಜಿಸಿ, ಮದ್ಯಪಾನ ತ್ಯಜಿಸಿ, ದಿನಕ್ಕೆ ಅರ್ಧ ಗಂಟೆ 45 ನಿಮಿಷ ಕನಿಷ್ಠ ವಾಯುವಿಹಾರ ಮಾಡಿ, ವಾಕಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ, ಜಿಮ್ ಮಾಡಿ, ಏನಾದರೂ ಮಾಡಿ ನಿಮ್ಮ ದೇಹ ದಂಡನೆ ಮಾಡಬೇಕು. ನಾನು ಎಲ್ರಿಗೂ ಹೇಳ್ತಾ ಇರ್ತೇನೆ, ವಿಶೇಷವಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಭಾಳ ಬರ್ತಾರೆ ಬೆಂಗಳೂರಿಂದ, ಬಾಂಬೆಯಿಂದ, ಹುಬ್ಬಳ್ಳಿವರೆಗೆ ಒಂದು ಕನ್ಸಲ್ಟ್ ಮಾಡ್ಕೊಂಡು ಹೋಗ್ತಾರೆ. ಮಾನಸಿಕ ಒತ್ತಡದಿಂದ, ಡಿಪ್ರೆಷನ್ನಿಂದ, ಎಂಗ್ಸೈಟಿಯಿಂದ, ಈ ಒತ್ತಡ, ಈ ಆತಂಕ, ಈ ಖಿನ್ನತೆ ಕೂಡ ಹೃದಯಾಘಾತಕ್ಕೆ ಕಾರಣ ಆಗ್ಬೋದು. ನಾನು ಅವ್ರಿಗೇನು ಹೇಳ್ತೇನೆ ಗೊತ್ತಾ, ದಿನಕ್ಕೆ ಎಷ್ಟು ಗಂಟೆ ದುಡಿತೀಯಪ್ಪ ನೀವು ಕಂಪ್ನಿಗೋಸ್ಕರ? ಯಾವುದೋ ಇರಲಿ, ಇನ್ಫೋಸಿಸೋ, ವಿಪ್ರೋ, ಸರ್ ದಿನಕ್ಕೆ 12 ಗಂಟೆ ದುಡಿತೇನೆ ಸರ್. ಶಬಾಸ್ ಅಲ್ಲಿ 12 ಗಂಟೆ ನೀನು ಕಂಪ್ನಿಗೋಸ್ಕರ ದುಡಿತಿ ಮರಾಯ, 1 ಗಂಟೆ ನಿನಗೋಸ್ಕರ ದುಡಿ. ಏನು ಸರ್ ಹಾಗಂದರೆ, 1 ಗಂಟೆ ವಾಯುವಿಹಾರ ಮಾಡು, ವಾಕಿಂಗ್ ಮಾಡು, ಎಕ್ಸರ್ಸೈಸ್ ಮಾಡು, ಮನೇಲಿ ಟ್ರೆಡ್ಮಿಲ್ ತಂದು ಇಟ್ಕೋ. ನಿನಗೆ ತುಂಬ ಸಂಬಳ, 5 ಲಕ್ಷ 6 ಲಕ್ಷ, ಒಂದು 50,000 ಕೊಟ್ಟು ಟ್ರೆಡ್ಮಿಲ್ ಮನೇಲಿ ಇಟ್ಕೋ, ಅರ್ಧ ಗಂಟೆಯಲ್ಲಿ ಮಾಡು ಅಂತ ಹೇಳಿದ್ರು. ಹೌದು ಸರ್, ನಾನು 1 ಗಂಟೆ ನನಗೋಸ್ಕರ ನಾನು ದುಡಿಲಿಕ್ಕೆ ಬೇಕು ಸರ್ ಅಂತ ಆವಾಗ ಅವರಿಗೆ ಮನವರಿಕೆ ಆಗ್ತದೆ. ಆ ರೀತಿ ಹೇಳೋ ಒಂದು ಕಲೆ ವೈದ್ಯರು ಕಲ್ಕೊಳ್ಬೇಕು ಸ್ನೇಹಿತರೆ. ಕಡಿಮೆ ಉಪ್ಪು, ಕಡಿಮೆ ಎಣ್ಣೆ, ಹೆಚ್ಚು ತರಕಾರಿ, ಹೆಚ್ಚು ಹಣ್ಣು. ಕಡಿಮೆ ಉಪ್ಪು, ಕಡಿಮೆ ಸಕ್ಕರೆ, ಹೆಚ್ಚು ಹಣ್ಣು, ಹೆಚ್ಚು ತರಕಾರಿ. ಫೈಬರ್ ಇನ್ ದ ಡಯಟ್ ಅಂತ ಹೇಳಿ ತರಕಾರಿ ತಿನ್ನಿ, ಉಪ್ಪು ಕಡಿಮೆ ಮಾಡಿ, ಸ್ಮೋಕಿಂಗ್ ಬೇಡ, ಮದ್ಯಪಾನ ಬೇಡ, ಸೋಷಿಯಲ್ ಡ್ರಿಂಕಿಂಗ್ ಕೂಡ ಬೇಡ. ಮೊದಲು ಹೇಳ್ತಾ ಇದ್ರು, ಸ್ವಲ್ಪ ಸಾಮಾಜಿಕ, ಯಾವಾಗಾದ್ರೂ 30 ml 60 ml ಹಾಕಿದರೆ ಹೃದಯಕ್ಕೆ ಪೂರಕ ಸರ್, ಅದು ಹೃದಯಕ್ಕೆ ಒಳ್ಳೆಯ ಸರ್. ಇವಾಗ ಹಾಗಿಲ್ಲ. ಅಲ್ಪ ತರಹದ ಮದ್ಯಪಾನ ಕೂಡ ಹೃದಯಾಘಾತಕ್ಕೆ ನಾಂದಿ ಆಗ್ಬೋದು. ವರ್ಷಕ್ಕೆ 1 ಸರ್ತಿ ನಿಮ್ಮ ECG, ನಿಮ್ಮ ಲಿಪಿಡ್ ಪ್ರೊಫೈಲ್ ಪೆಥಾಲಜಿಸ್ಟ್ ಹತ್ರ ಮಾಡಿಸ್ಕೊಳ್ಳಿ. ಅನೇಕ ಪೆಥಾಲಜಿಸ್ಟ್ ಇದ್ದಾರೆ, ರಕ್ತದ ಪ್ರಯೋಗಾಲಯ ಇದೆ, ಅಲ್ಲಿ ಹೋಗಿ ವರ್ಷಕ್ಕೆ ಒಂದು ಸಲ ಒಂದು, ಈಗ ECG ಜನರಲ್ ಪ್ರಾಕ್ಟೀಷನರ್ ಕೂಡ ಮಾಡ್ತಾರೆ, ಅಲ್ಲಿಯೂ ಮಾಡಿಸ್ಬೋದು. ಕಾರ್ಡಲ್ಲಿ ಯೂಸ್ ಮಾಡಿಸಿರೋದು ಒಳ್ಳೆ ಕ್ಷೇಮ. ಆಮೇಲೆ ಲಿಪಿಡ್ ಪ್ರೊಫೈಲ್ ಲ್ಯಾಬ್ರಾಟ್ರಿಗೆ ಹೋಗಿ, ಹತ್ತಿರದಲ್ಲಿ ಸಾಕಷ್ಟು ಲ್ಯಾಬ್ರಾಟ್ರಿ ಇರ್ತದೆ, ಹೋಗಿ ಸರ್ ನಮ್ಮ ಶುಗರ್ ಮಾಡಿ, HbA1c ಮಾಡಿ, ಅಂದರೆ HbA1c ಅಂದರೆ ಕಳೆದ 3 ತಿಂಗಳಿನಲ್ಲಿ ಸಕ್ಕರೆ ಪ್ರಮಾಣ, ಲಿಪಿಡ್ ಪ್ರೊಫೈಲ್ ಮಾಡಿ. ಲಿಪಿಡ್ ಅಂದರೆ ಕೊಬ್ಬು ಶೇಖರಣೆ ಎಷ್ಟಿದೆ ಅದನ್ನು ಮಾಡಿ ನೋಡಿ ಸರ್ ಅಂತ ಹೇಳಿ. ಎಲ್ಲಕ್ಕಿಂತ ಹೆಚ್ಚಾಗಂದರೆ ಮಾನಸಿಕ ಒತ್ತಡ ನಿಯಂತ್ರಣ ಮಾಡಿ.
ಹೇಗೆ ಮಾಡೋದು? ಯೋಗ, ಅನೇಕ ಯೋಗಪಟುಗಳು ಇದ್ದಾರೆ, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಆಮೇಲೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅದು ಕೂಡ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಧಾರವಾಡದ್ದು ಕೂಡ ಸಿಕ್ಕಿದೆ ಅನೇಕರಿಗೆ, ಯೋಗ ಪಟುಗಳಿಗೆ. ಅಂಥವ್ರಿಗೆ ಯೋಗ ಕಲೀರಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಯೋಗ ಇದನ್ನು ಮಾಡಿ, ಶಿರಸ ವಹಿಸಿ ವ್ಯಾಯಾಮ ಮಾಡಿ, ಸಕ್ಕರೆ ನಿಯಂತ್ರಣ ಇಟ್ಕೊಳ್ಳಿ. ಖಂಡಿತ ಸ್ನೇಹಿತರೆ, ನಾನು ಬಾಂಡ್ನಲ್ಲಿ ಬರೆದು ಕೊಡ್ತೇನೆ, ನಿಮಗೆ ಹೃದಯಾಘಾತ ಆಗಲ್ಲ, ಹೃದಯಾಘಾತ ಬರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ದೃಶ್ಯ ಮಾಧ್ಯಮ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರ ಒಟ್ಟಿಗೆ ಹಂಚಿಕೊಳ್ಳಿ, ನಿಮ್ಮೆಲ್ಲ ಗುಂಪಿನ ಜೊತೆಗೆ ಹಂಚಿಕೊಳ್ಳಿ. ದೇವರು ಒಳ್ಳೇದು ಮಾಡಲಿ, ದೇವರು ಎಲ್ರಿಗೂ ನಿಮಗೆ ಒಳ್ಳೆಯ ಹೃದಯ ಕೊಡಲಿ. ನಮಸ್ಕಾರ, ಧನ್ಯವಾದ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.